ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿಯ ಬಗ್ಗೆ ಒಂದು ಪ್ರಮುಖವಾದಂಥ ಮಾಹಿತಿ ಬಂದಿದೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. ಇಂದಿನ ದಿನಮಾನಗಳಲ್ಲಿ ಆಧಾರ್ ಕಾರ್ಡ್ ಪ್ರಮುಖವಾದಂಥ ದಾಖಲೆ ಆಗಿರ್ತೈತಿ. ನೀವು ಇದು ನಿಮ್ಮ ಪೌರತ್ವದ ಪುರಾವೆ ಮಾತ್ರವಲ್ಲದ ಬ್ಯಾಂಕ್ ಖಾತೆಯನ್ನು ತೆರೆಯುವುದಕ್ಕೂ ಕೂಡ ಆಧಾರ್ ಕಾರ್ಡ್ ಪ್ರಮುಖ ಪಾತ್ರವನ್ನು ವಹಿಸ್ತೈತಿ. ಅದೇ ರೀತಿ ನೀವು ಮನೆ ಖರೀದಿ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಯೋಜನೆಗಳನ್ನು ಪಡಿಬೇಕಾದ್ರೂ ಕೂಡ ಆಧಾರ್ ಕಾರ್ಡ್ ಅತಿ ಅವಶ್ಯಕವಾಗಿರ್ತೈತಿ. ಅಂಥದ್ರೊಳಗೆ ಆಧಾರ್ ಕಾರ್ಡನ್ನು ನೀವೇನಾದರೂ ತಿದ್ದುಪಡಿ ಮಾಡ್ಕೋಬೇಕಂದ್ರೆ ಹಿಂದೆಲ್ಲ ಕರ್ನಾಟಕ ಗ್ರಾಮ ಅಥವಾ ಕಂಪ್ಯೂಟರ್ ಇರುವಂಥ ಕೆಪೆಗೆ ಹೋಗಬೇಕಾಗಿರ್ತೈತಿ. ಅಂದರೆ CSC ಸೆಂಟರ್ಗಳಿಗೆ ಹೋಗಿ ನೀವು ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೊಳ್ಬೇಕಾಗಿರ್ತೈತಿ. ಆದರೆ ಇದನ್ನು ಮನಗಂಡಂಥ ಸರ್ಕಾರ ನಿಮಗೆ ಉಚಿತವಾಗಿ ನಿಮ್ಮ ಮೊಬೈಲಲ್ಲಿ ನೀವು ವಿಳಾಸ ಮತ್ತು ಫೋಟೋಗಳನ್ನು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೋಬೋದು ಅಂತ ಹೇಳಿ ಹಿಂದೆ ಅವಕಾಶವನ್ನು ಕೊಟ್ಟಿತ್ತು. ಆ ಅವಕಾಶವನ್ನು ಉಚಿತವಾಗಿ ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೊಳ್ಳುವಂಥವ್ರಿಗೆ ಮತ್ತು ಜೂನ್ವರೆಗೂ ಕೂಡ ವಿಸ್ತರಿಸಿದ್ದಾರೆ. ಅದರ ಬಗ್ಗೆ ನೋಡುವುದಾದರೆ, ನೀವು ಎಷ್ಟು ಸಮಯದವರೆಗೆ ಆಧಾರ್ ಕಾರ್ಡನ್ನು ಉಚಿತವಾಗಿ ನವೀಕರಣ ಮಾಡ್ಕೋಬೋದು ಅಂತ ನೋಡುವುದಾದ್ರೆ, ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು 10 ವರ್ಷಗಳ ಹಿಂದೆ ಆಧಾರ್ ಕಾರ್ಡನ್ನು ಉಚಿತವಾಗಿ ಮಾಡಿತು. ಅದೇ ರೀತಿ ಆಧಾರ್ ಕಾರ್ಡನ್ನು ನೀವು ಹಲವಾರು ಬಾರಿ ಉಚಿತವಾಗಿ ತಿದ್ದುಪಡಿ ಮಾಡ್ಕೊಳ್ಳೋಕೆ ಅವಕಾಶವನ್ನು ಕೂಡ ಕೊಟ್ಟು ಸಮಯವನ್ನು ಕೂಡ ವಿಸ್ತರಣೆ ಮಾಡ್ಕೊತ ಬಂತು. ಅದರಂತೆ ಸಹ ಈಗ ಹಿಂದಿನ ದಿನಮಾನಗಳಲ್ಲಿ ಉಚಿತವಾಗಿ ನವೀಕರಣ ಮಾಡ್ಕೊಳ್ಳೋಕೆ ಮಾರ್ಚ್ 14 ಕೊನೆಯ ದಿನಾಂಕ ಆಗಿತ್ತು. ಅದೇ ರೀತಿ ಅದನ್ನು ವಿಸ್ತರಿಸಿ ಜೂನ್ 14, 2024 ಕೂಡ ನೀವು ಆಧಾರ್ ಕಾರ್ಡನ್ನು ಉಚಿತವಾಗಿ ತಿದ್ದುಪಡಿ ಮಾಡ್ಕೋಬಹುದು ಅಂಥೇಳಿ ಸರ್ಕಾರ ಹೇಳಿದೆ. ಅದೇ ರೀತಿ ನೀವು ತಿದ್ದುಪಡಿ ಮಾಡಿಕೊಳ್ಳಲು ಬಯಸಿದರೆ ಯಾವುದೇ ರೀತಿಯಾದಂಥ ಹೆಚ್ಚುವರಿ ಶುಲ್ಕವನ್ನು ಪಾವತಿಸುವ ಅಗತ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ನೀವು ಆನ್ಲೈನಲ್ಲಿ ಯಾವ ರೀತಿಯಾಗಿ ತಿದ್ದುಪಡಿ ಮಾಡ್ಕೋಬೇಕಂದ್ರೆ, ಮೊದಲಿಗೆ UIDAI ಅಂದರೆ ಆಧಾರ್ ಕಾರ್ಡ್ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿದಾಗ OTP ಬರುತ್ತೆ. OTP ಅಂತ ಲಾಗಿನ್ ಆಗಿ ಅನಂತರ ಅಲ್ಲಿ ವಿವರಗಳನ್ನು ಪರಿಶೀಲಿಸಿ ಸರಿಯಾಗಿದ್ದರೆ ನಂತರ ಟಿಕ್ ಬಾಕ್ಸ್ ಮಾಡಿ, ಆಮೇಲೆ ತಪ್ಪಾಗಿದ್ದರೆ ಡ್ರಾಪ್ಔಟ್ ಮಾಡಿ ಅಲ್ಲಿ ಮೆನುವಿನಲ್ಲಿ ಕಾಣುವ ಗುರುತುಗಳ ದಾಖಲಾತಿಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ನವೀಕರಣ ಮಾಡಿಸ್ಕೋಬೋದು. ನಿಮ್ಮ ನವೀಕರಣ ಆದಂತಹ ಆಧಾರ್ ಕಾರ್ಡ್ ನಿಮಗೆ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಇಲ್ಲಿ ಕೇವಲ ನೀವು 50 ರೂಪಾಯಿ ಶುಲ್ಕವನ್ನು ಮಾತ್ರ ಪಾವತಿಸಬೇಕಾಗಿರ್ತೈತಿ. ಇದೊಂದು ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ. ಯಾರಾದರೂ ಇನ್ನೂ ಆಧಾರ್ ಕಾರ್ಡನ್ನು ನವೀಕರಣ ಮಾಡ್ಕೊಂಡಿರುವುದಿಲ್ಲಲ್ಲ ಅಂಥವ್ರು ದಯವಿಟ್ಟು ನವೀಕರಣ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.